ವಿರಾಮದ ನಂತರ ನಿಮ್ಮೆಲ್ಲರಿಗೂ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನಮ್ಮ ವೀಕ್ಷಕರಿಗಾಗಿ ಈಗ ಯಾವ ವಿಚಾರದ ಬಗ್ಗೆ ಹೇಳ್ತಿದ್ದೀರಾ? ನೋಡಿ, ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಅಂತೀವಿ. ಆ ಶಿವಂ ವಾಸ್ತು ಅಂದರೆ ಮನೇಲಿರ್ತಕ್ಕಂಥದ್ದಲ್ಲಿ ದಾರಿದ್ರ್ಯ ಹೋಗಲಿ ಅಂತ. ಹಾಗೆ ದೇವಸ್ಥಾನಕ್ಕೆ ಹೋದಾಗ ಮನೆ ಸುಭಿಕ್ಷವಾಗಿರಲಿ, ಮನೆ ಕುಟುಂಬ ಸುಭಿಕ್ಷವಾಗಿರಲಿ ಅಂತ. ಮನೆಯೇ ಬೃಂದಾವನ ಅಂದರೆ ಮನಸ್ಸೇ ದೇವಾಲಯ ಅಂತ. ಆ ಮನಸ್ಸೊಳಗಿರ್ತಕ್ಕಂಥ ದೇವಾಲಯವನ್ನು ಮನಸ್ಸೇ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಾಗಬೇಕು. ಮೊದಲಾಗಿ ಮನ ಮತ್ತು ಉಷಾ ಕಿರಣಗಳು ಎರಡೂ ಸೇರಿದಾಗ ಮನುಷ್ಯ. ಅದಕ್ಕೆ ಅಂಥ ಮನುಷ್ಯನ ಮೇಲೆ ಪ್ರಭಾವ ಬೀರಿ ವಿಶೇಷವಾಗಿ ಕಿರಣಗಳು ಅಂದರೆ ಸೂರ್ಯ ಕಿರಣಗಳು ದೇವಾಲಯದ ಮೇಲೆ ಬೀಳಕ್ಕೆ ಮೊದಲು ಕಲಶಕ್ಕೆ ಹೋಗೋಕ್ಕೆ ಒಳಗೆ ನಾವು ದೇವದರ್ಶನವನ್ನು ಮಾಡಿಬಿಡಬೇಕು. ಹಾಗೆ ಕ್ಷೇತ್ರ ದರ್ಶನವನ್ನು ಮಾಡ್ತಾ 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 ಪ್ರಾಕಾರ ನಮಸ್ಕಾರವನ್ನು ಮಾಡಬೇಕಾದ್ರೆ ಯಾರ್ಯಾವ ದೇವರುಗಳನ್ನ ನಮಸ್ಕಾರ ಮಾಡಬೇಕು. ಪ್ರಾಕಾರದಲ್ಲಿ ಹೋಗಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನಮಸ್ಕಾರ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ಯಾವ ಕಾಲಕ್ಕೂ ಮುಟ್ಟಬೇಡಿ. ಅಂದರೆ ಅಕಸ್ಮಾತ್ ಪ್ರಾಕಾರದಲ್ಲಿ ಒಂದೊಂದು ವಿಗ್ರಹ ಇರುತ್ತೆ, ಸಪ್ರೇಟಾಗಿ ಶಿಲಾಶಾಸನ. ಅಂಥ ಶಿಲಾಶಾಸನದಲ್ಲಿರ್ತಕ್ಕಂಥ ಯಾವುದೇ ಒಂದು ವಿಗ್ರಹವನ್ನು ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥದ್ದಲ್ಲಿ ಯಾರು ನೋಡ್ತಿಲ್ಲ, ಹೋಗಿ ನಮಸ್ಕಾರ ಮಾಡ್ಕೊಂಡು ನೋಡೋದು. ಯಾರೂ ನೋಡ್ತಿಲ್ಲ ಅಂದ್ಕೊಂಡು ನೀವು ಹೋಗಿ ನಮಸ್ಕಾರ ಮಾಡೋದು ಭಾಳ ತಪ್ಪು. ಯತಿವರ್ಗರು, ಗುರುಗಳು ವಿಶೇಷವಾಗಿ ಅಂಥವ್ರು ಹೋಗಿ ಮುಟ್ಟಿದಾಗ ದೋಷವಿಲ್ಲ. ಯಾಕೆಂದರೆ ಸಂಸಾರದಿಂದ ನಮ್ಮಂಥವ್ರು ದೂರ. ನಿಮ್ಮಂಥವ್ರು ಆ ವಿಗ್ರಹನ ಮುಟ್ಟಿದಾಗ ಸಂಸಾರದಲ್ಲಿ ದೋಷ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಸಂಸಾರಸ್ಥರು, ಹೆಂಡತಿ ಮಕ್ಕಳು ಸಂಸಾರ ಸಮೇತ ಇದ್ದರೆ ವಿಗ್ರಹಗಳನ್ನು ಮುಟ್ಟಬಾರ್ದು ಅಂತ ಹೇಳ್ತೀವಿ. ದೇವಸ್ಥಾನ ಪ್ರಾಕಾರ ನಮಸ್ಕಾರ ಮಾಡಬೇಕಾದ್ರೆ ದೇವಸ್ಥಾನದಲ್ಲಿ ಹಿಂಬದಿಯಲ್ಲಿ ದೇವಾಲಯದಲ್ಲಿ ಒಂದೊಂದು ಪುಟ್ಟ ಪುಟ್ಟ ಗುಡಿ ಇರುತ್ತೆ. ಆ ಗುಡಿಗಳಲ್ಲಿ ಎಲ್ಲ ದೇವಾಲಯಗಳನ್ನು ಸುಮ್ಮನೆ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಆ ಗುಡಿಗಳಿಗೆ ದೇವ್ರಿಗೆ ನಮಸ್ಕಾರ ಮಾಡಿ ನೀವೇನು ಮಾಡ್ತೀರಿ ಗೊತ್ತಾ? ಮೂಲ ದೇವ್ರು ನೋಡಾಯ್ತು, ಬಾರಪ್ಪ ಟೈಮ್ ಆಗೋತು, ಅಯ್ಯೋ ಹೊರಡೋಣ ಬಸ್ ಆಯಿತು, ಏನು ಹಂಗೆ ಸುತ್ಕೊಂಡು ಬಂದ್ಬಿಡ್ತೀರಾ. ಏನು ಅರ್ಜೆಂಟು ಇವತ್ತು ದಿವಸ ಅಲ್ಲೇನೋ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋದರೆ ಪಾನ್ಪುರಿ, ಬೇಲ್ಪುರಿ, ಟಿ ವಿ ಎಲ್ಲ ನೋಡ್ಕೊಂಡು ಕೂತಿರ್ತೀರಾ. ಒಡವೆಗಳಾದರೆ ಇವತ್ತೆಲ್ಲ ಎದ್ದೇ ಬರಲ್ಲ ಆಚೆ. ಸೀರೆ ಬಿಟ್ಟರೆ ಸೀರೆ ಯಾವ ಕಾಲಕ್ಕೂ ಈ ಬಾರ್ಡ್ರು ಆ ಬಾರ್ಡ್ರು ತೊಗೊಳ್ಳೋದಂತೂ ಅಷ್ಟರಲ್ಲೇ ಇರುತ್ತೆ. ತೊಗೊಂತಾ ಇರೋದು ನೋಡ್ತಾ ಇರೋದು ವೇಸ್ಟ್ ಆಫ್ ಟೈಮ್. ಅದಕ್ಕೋಸ್ಕರ ಜೀವನದಲ್ಲಿ ತಿಳ್ಕೊಳ್ಳಿ, ದೇವಾಲಯಕ್ಕೆ ಹೋದಾಗ ಕನಿಷ್ಠ ಪಕ್ಷ ಒಬ್ಬ ಮನುಷ್ಯ ಏನು ಹೇಳ್ತಾನೆ, 2.5 ಗಂಟೆ ಕಾಲ ಒಂದು ದೇವಾಲಯದಲ್ಲಿ ಕಾಲವನ್ನು ಕಳೆಯಬೇಕು. ಕನಿಷ್ಠ ಪಕ್ಷ ಒಂದು ದೇವಾಲಯ. ಯಾತ್ರೆ ಹೋಗಬೇಕಾದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ ಆವಾಗ ನೀವೆಲ್ಲ ಬೇಗ ಹೋಗ್ತಕ್ಕಂಥ ಅವಕಾಶ ಮಾಡ್ಕೋಬೇಕು. ಆದರೆ ಒಂದು ದೇವಾಲಯಕ್ಕೆ ಏನಾದರೂ ದೋಷ ಕಳ್ಕೋಬೇಕಾ, ಅಥವಾ ವಿಶೇಷವಾಗಿ ಒಂದು ದೇವಾಲಯ ದರ್ಶನಕ್ಕೆ ಹರಕೆ ತೀರಿಸ್ಬೇಕಾ, ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯಕ್ಕೆ ಯಾವುದೋ ವ್ರತ ಇದೆಯಾ, ಹಳೇದೇನಾದರೂ ತೀರಿಸ್ತಕ್ಕಂಥ ಕಾಣಿಕೆ ಇದೆಯಾ, ಅದಕ್ಕೋಸ್ಕರ ಅಂಥ ದೇವಾಲಯದಲ್ಲಿ ಕೂತ್ಕೋಬೇಕು. ಕೂತ್ಕೊಂಡ ತಕ್ಷಣ 2.5 ಗಂಟೆ ಕಾಲ ಕನಿಷ್ಠ ಪಕ್ಷ ಆ ದೇವಾಲಯದಲ್ಲಿ ಕಾಲ ಕಳಿಬೇಕು. ಯಾಕೆಂದರೆ ಕನಿಷ್ಠ ಪಕ್ಷ ತಮಿಳುನಾಡಲ್ಲಿ ಇರತಕ್ಕಂಥ ದೇವಾಲಯಗಳು ನಾ ಭೂತೋ ನ ಭವಿಷ್ಯತಿ. ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಗುರು ಅನುಗ್ರಹ. ಅದಕ್ಕೆ ನಮ್ಮಲ್ಲೆಲ್ಲ ಏನು ಅಂದರೆ ದೇವಸ್ಥಾನಗಳೇ ಹೆಚ್ಚೇ ಹೊರತು ದೇವಾಲಯಗಳು ಕಮ್ಮಿ. ಇರ್ತಕ್ಕಂಥ ವಿಚಾರ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯರು ಆಂಧ್ರ ಪ್ರಾಂತ್ಯದಿಂದ ಬಂದಾಗ ತಮಿಳುನಾಡು ನೋಡಿದ ಮೇಲೆ ವಿಶೇಷವಾಗಿರ್ತಕ್ಕಂಥ ಚೋಳರಾಜರ ನಮಸ್ಕಾರ ಮಾಡಿದ ಮೇಲೆ ಆ ಪೀಠಕ್ಕೆ ನಮಸ್ಕಾರ ಮಾಡಿದ ಮೇಲೆ ನಮ್ಮ ಕರ್ನಾಟಕದಲ್ಲೂ ದೊಡ್ಡ ದೊಡ್ಡ ದೇವಾಲಯಗಳಾಗಲಿ ಎಂದರು. ಅದಕ್ಕೆ ಆ ಕಾಲದಿಂದ ಇವತ್ತುವರೆಗೂ ಕೃಷ್ಣದೇವರಾಯರು ಕಾಪಾಡ್ಕೊಂಬಂದಿರೋ ದೇವಾಲಯಗಳಲ್ಲಿ ತಿರುಪತಿನೂ ಒಂದು. ಆದರೆ ನೀವು ಅಂದ್ಕೊಂಡು ಹಾಗೆ ತಿರುಪತಿ ಪಾಪ ಆಂಧ್ರಕ್ಕೆ ಸೇರ್ಕೊಂಡ್ಬಿಟ್ಟಿದೆ ಅಂದ್ಕೊಂಡಿದ್ದೀರಾ. ಆಂಧ್ರಗಲ್ಲ, ತಮಿಳುನಾಡಿಗೆ ಸೇರೋದು. ಇವತ್ತೂ ತಿರುಪತಿ ಬೆಟ್ಟದ ಮೇಲೆ ಹೋಗಿ ನೋಡ್ಬೋದು. ಏನು ಅಂದರೆ ಆ ದೇವಸ್ಥಾನ ಪ್ರಾಕಾರ ನೋಡಬೇಕಾದ್ರೆ ಎಲ್ಲ ಬರೆದಿರೋದು ಹಳೆಯ ತೆಲುಗು ಅಲ್ಲ, ದೇವನಾಗರಿಲಿ ಬರೆದಿರ್ತಕ್ಕಂಥದ್ದು. ಅದು ಏನೋ ತಮಿಳಲ್ಲೇ ಬರೆದಿರೋದು. ಅದಕ್ಕೆ ಇವ್ರೇನು ಮಾಡ್ತಾರೆ ಗೊತ್ತಾ, ಎಲ್ಲ ಹೋಗ್ಬಿಟ್ಟು ಉಪ್ಪು ನೀರು ಹಾಕೋದು, ಅದು ಹೋಗ್ಬಿಡ್ಲಿ ಈ ತಮಿಳ್ನಾಡನ್ನು ಗೊತ್ತಾಗದೇ ಇರಲಿ ಅಂತ ಆಂಧ್ರದವರು. ಅಯ್ಯೋ ಕರ್ಮ, ಆ ಬಿಸಿನೀರು ಹಾಕ್ಬಿಟ್ರೆ ಅದು ಹೋಗ್ಬಿಡುತ್ತಾ. ತಿಳ್ಕೊಳ್ಳಿ, ರಾಮೇಶ್ವರಂ ಕನ್ಯಾಕುಮಾರಿಯಿಂದ ಹಿಡಿದು ತಿರುಪತಿವರೆಗೂ ಎಲ್ಲವೂ ತಮಿಳ್ನಾಡೆ. ಅದರಲ್ಲಿ ತಮಿಳ್ನಾಡು ಅನ್ನೋದು ಕನ್ನಡ ಅಂತಕ್ಕಂಥದ್ದು. ಕಣ್ಣು ಎಲ್ಲಿವರೆಗೂ ನೋಡುತ್ತೋ ಅದು ನಡ, ಕನ್ನಡ. ಅದಕ್ಕೋಸ್ಕರ ಹಿಮಾಲಯ ಪ್ರದೇಶದಿಂದ ಎಲ್ಲ ರಾಜ ಮಹಾರಾಜರು ಬಂದಾಗ ಕರ್ನಾಟಕದಲ್ಲಿ ನಿಜವಾಗ್ಲೂ ನಿಂತಿರೋ ಬ್ರಹ್ಮಸ್ಥಾನದಲ್ಲಿ ವಾಸವಾಗಿ ದೇವಾಲಯ ದರ್ಶನಕ್ಕೆ ತಮಿಳುನಾಡಿಗೆ ಹೋಗಿ ವಿಶೇಷವಾಗಿ ಅರ್ಘ್ಯಗಳನ್ನು ಸಮರ್ಪಯಾಮಿ ಅಂತ ಹೇಳಿ ಪಿಂಡ ಪ್ರದಾನಗಳನ್ನು ಮಾಡ್ತಾ ಇದ್ದು. ಕೇರಳ ಭಾಗದಲ್ಲಿ, ಮಹಾರಾಷ್ಟ್ರದಲ್ಲಿ ಯಶೋ ಕೀರ್ತಿ ಸಭೆಗಳನ್ನು ನಡೆಸಿದ್ದು. ಅದಕ್ಕೆ ದಕ್ಷಿಣಾಮ್ನಾಯ ಪೀಠ ಎಷ್ಟು ವಿಶೇಷ ಅಂದರೆ ಗುರು ಕುಜನ ಅನುಗ್ರಹ. ಆಂಧ್ರನಲ್ಲಿ ಬರೀ ದುಡ್ಡು ಕಾಸನ್ನು ಸೇರಿಸಿಡ್ತಕ್ಕಂಥ ಮಹಾರಾಜರ ಒಂದು ಕಣಜ. ಅದಕ್ಕೋಸ್ಕರ ಹೀಗೆ ನೋಡ್ತಕ್ಕಂಥದ್ದು ಪೂರ್ವಾಭಿಮುಖ, ನೈಋತ್ಯ ಭಾಗ ಸಾಕ್ಷಾತ್ ಮಹಾಗಣಪತಿ, ಎಡಭಾಗದಲ್ಲಿ ಸುಬ್ರಹ್ಮಣ್ಯ, ವಿಶೇಷ ಮುಂಬದಿಯಲ್ಲಿ ಇರ್ತಕ್ಕಂಥದ್ದು ಸೂರ್ಯನಾರಾಯಣ. ಹೀಗೆ ವಾಯುತತ್ವಂ ಸ್ವಯಂ ಗಣೇಶ, ಅಗ್ನಿತತ್ವಂ ಸ್ವಯಂ ಶಕ್ತಿ ಅಂದರೆ ಜಗನ್ಮಾತೆ, ಆದಿನಾರಾಯಣ ಅಂದರೆ ಸೂರ್ಯನಾರಾಯಣ ಸ್ವತಂ ಸಾಕ್ಷಾತ್ ಆಕಾಶ ಮಾರ್ಗೇನ, ಜಲತತ್ವಂ ಸ್ವಯಂ ವಿಷ್ಣು ದಿವಾಕರ, ಪೃಥ್ವೀ ತತ್ವಂ ಸಾಕ್ಷಾತ್ ಪರಮೇಶ್ವರ ಅಂತ. ಅದಕ್ಕೆ ಪಂಚಭೂತಗಳಲ್ಲಿ ನಮ್ಮಲ್ಲಿ ವಾಸವಾಗಿರೋದ್ರಿಂದ ದೇವಾಲಯ ಪ್ರಾಕಾರಕ್ಕೆ ಹೋದಾಗ ನಮಸ್ಕಾರ ಮಾಡಬೇಕಾದ್ರೆ ಇದೇ ಶ್ರದ್ಧಾ ವಹಿಸಿ ಹೋಗಬೇಕು, ನಮಸ್ಕಾರ ಮಾಡಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೇ ದೇವಸ್ಥಾನಕ್ಕೆ ಹೋದರೂ ನವಗ್ರಹಗಳನ್ನೇನಾದರೂ ಸುತ್ತಿದ್ರೆ ಸಂಸಾರಗಳು ಯಾವ ಕಾಲಕ್ಕೂ ತಿಳ್ಕೊಳ್ಳಿ ಜೀವನದಲ್ಲಿ ಉದ್ಧಾರ ಆಗಲ್ಲ.
ನಿಮ್ಮಲ್ಲೇ ಒಂದು ಜಾತಕದಲ್ಲಿ ಏನಾಗಿರುತ್ತೆ, ಇವತ್ತು ಶನಿ ಉಚ್ಚನಪ್ಪ, ಸರಿ ಆಯಿತು, ಇಲ್ಲದೇ ಇದ್ದರೆ ಶನಿ ಕಾಠನಪ್ಪ, ಇಲ್ಲದೇ ಇದ್ದರೆ ರಾಹು ಕೇತುಗಳ ದೋಷನಪ್ಪ, ಕಾಳಸರ್ಪ ಯೋಗನಪ್ಪ. ಅಂದರೆ ಏನಾಗುತ್ತೆ, ಆ ಗ್ರಹಗಳಿಗೆ ದೋಷಕ್ಕೆ ಅಲ್ಲಿರ್ತಕ್ಕಂಥ ವಿಚಾರಕ್ಕೆ ನೀವು ಹೋಗಿ ಮುಟ್ಟು ಬರಕ್ಕೆ ನವಗ್ರಹಗಳಿಗೆ ಹತ್ರ ನೀವೇ ಆಗ್ತೀರಾ, ಹೋಗಬಾರ್ದು. ನವಗ್ರಹಗಳ ಹತ್ರನೇ ಹೋಗಬಾರ್ದು, ದೂರದಲ್ಲಿ ಹಾಯ್ ಬಾಯ್ ಅನ್ಬೇಕಷ್ಟೇ. ನವಗ್ರಹದ ಹತ್ರ ಏನು ಅಂದರೆ ಯಾವ ಕಾಲಕ್ಕೂ ದೇವಾಲಯಗಳಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲೂ ನವಗ್ರಹ ದೇವಸ್ಥಾನಗಳಿಲ್ಲ, ಮನುಷ್ಯರು ಮಾಡ್ಕೊಂಡಿರೋದು ಮಾತ್ರ. ಅದನ್ನೆಲ್ಲ ವಿಚಾರ ತಿಳ್ಕೊಳ್ಳೋಕ್ಕೋಸ್ಕರ ಅಲ್ಲ, ತಿಳಿಸೋಕ್ಕೋಸ್ಕರನೇ ಬ್ರಹ್ಮಾಂಡ ಲೋಕದಲ್ಲಿ ಕೂತಿರೋದು. ನೀವು ತಾಳ್ಮೆಯಿಂದ ಕೂತ್ಕೊಳ್ಳಿ, ಇನ್ನಷ್ಟು ವಿಚಾರಗಳು, ಎಷ್ಟೋ ವಿಚಾರಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಿಳಿದೇ ಇರತಕ್ಕಂಥದ್ದೆಲ್ಲ ಹೇಳೋಕ್ಕೆ ನಾವುಗಳು ಹೀಗೆ ಇರೋದು. ಗುರುಜಿ, ದೇವಾಲಯಗಳ ಪ್ರಾಕಾರ ಮತ್ತು ನಮಸ್ಕಾರ ಮಾಡೋ ಪದ್ಧತಿ ಹೇಗೆ ಅಂತ ಕೂಡ ತಿಳಿಸ್ಕೊಟ್ರಿ. ಈ ಬಗ್ಗೆ ಮತ್ತಷ್ಟು ಮಾತಾಡೋಣ, ಯಾಕಂದರೆ ಈಗ ಒಂದು ವಿರಾಮದ ಸಮಯ ಆಗಿರೋದ್ರಿಂದ. ವೀಕ್ಷಕರೇ, ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರವನ್ನು ಪಡಿಬೇಕಾದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಪತ್ರವನ್ನು ಕೂಡ ಬರೀಬಹುದು. ಪತ್ರವನ್ನು ಬರೆಯೋದಕ್ಕೆ ವಿಳಾಸವನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತಿಳಿಸಲಾಗುತ್ತೆ. ವೀಕ್ಷಕರೇ, ಇದೀಗ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.